ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಂದು ಮತ್ತು ನಾಳಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನ ತುಂಬಾನೇ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಈ ಕಡೆ ಭಾಗ್ಯ ನೀರು ಹಾಕೋಕೆ ಅಂತ ಬಂದಾಗ ತಾಂಡವ್ ಇನ್ನೂ ಕೂಡ ಅಲ್ಲೇ ಮಲ್ಕೊಂಡಿರ್ತಾರೆ. ಅದನ್ನ ನೋಡಿದ್ದ ಇನ್ನೂ ಕೂಡ ಇಲ್ಲ ಇದಾರ ಅಂತ ನೀರು ಹಾಕ್ತಿರ್ತಾರೆ. ಅಷ್ಟರಲ್ಲಿ ಸುನಂದ್ ಅವ್ರು ಬಂದಿದೆ, ಏನೇ ಇದು ನಿನ್ ಗಂಡ ಅಲ್ಲಿದ್ರು ಕೂಡ ತಲೆ ಕೆಡಿಸ್ಕೊಳ್ದೆ ಈ ರೀತಿ ನೀರು ಹಾಕ್ತಿದ್ಯ, ಏನೇ ಹೇಳ್ಬೇಕು, ಮನುಷ್ಯತ್ವನೇ ಇಲ್ವಾ ನಿನಗೆ, ನಿನ್ ಗಂಡ ತಪ್ಪು ತಿತ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತದಂತಾನೆ ಒಪ್ಕೋಬಹುದಲ್ವಾ ಅಂತ ಹೇಳ್ತಾರೆ. ಈ ಕಡೆ ತಾಂಡವ್ಗೂ ಕೂಡ ಎಚ್ಚರ ಆಗತ್ತ. ಇಲ್ಲಮ್ಮ ಅವ್ರು ಮಾಡಿರೋದು ಯಾವ್ದನ್ನ ಕೂಡ ನಾನು ಮರ್ತು ಅವ್ರನ್ನ ಒಪ್ಕೊಳಕ್ ಆಗೋದಿಲ್ಲ, ಅವ್ರನ್ನ ನೋಡಿದ್ದೆ ಹಳೇದೆಲ್ಲ ನೆನಪಾಗುತ್ತೆ, ಹೇಗೆ ತಾನೇ ಬದುಕೋಕ್ಕಾಗತ್ತಾ, ಯಾವುದೇ ಕಾರಣಕ್ಕೂ ಅವ್ರಿಗೆ ಕ್ಷಮೆ ಇಲ್ಲ ಅಂತ ಭಾಗ್ಯ ಹೇಳಿ ಹೋಗ್ಬಿಡ್ತಾರ. ನಂತರ ಇಲ್ಲಿ ತಾಂಡವತೆ, ನೀವು ಯಾಕೆ ಬೇಜಾರು ಬೇಜಾರು ಮಾಡ್ಕೋಬೇಡಿ, ಭಾಗ್ಯ ಮತ್ತೆ ಅಮ್ಮ ನಡ್ಕೊಳ್ಳೋ ರೀತಿಯಲ್ಲಿ ಏನೂ ಕೂಡ ತಪ್ಪಿಲ್ಲ, ನಾನು ಅವ್ರಿಗೆ ಎಷ್ಟೆಲ್ಲ ತೊಂದರೆ ಕೊಟ್ಟಿದ್ದೀನಿ, ಅದಕ್ಕೆ ಆ ದೇವರು ನನ್ನನ್ನು ಈ ರೀತಿ ಪರೀಕ್ಷೆ ಮಾಡ್ತಿದ್ದಾನೆ, ನನಗೆ ಭಾಗ್ಯ ಮೇಲೆ ನಂಬಿಕೆ ಇದೆ, ಖಂಡಿತವಾಗ್ಲೂ ಅವಳು ನನ್ನನ್ನು ಒಪ್ಕೋತಾಳೆ ಅಂತ ಹೇಳಿ ತಾಂಡವ್ ನಾನು ಇಲ್ಲೇ ಕಾಯ್ತೀನಿ ಅಂತ ಕೂಡ ಹೇಳ್ತಾರೆ. ಇತ್ತ ಕಡೆ ಶ್ರೇಷ್ಠ ಇಲ್ಲ, ನಾನು ಹೀಗೆ ಸುಮ್ಮನೆ ಇದ್ಬಿಟ್ರೆ ತಾಂಡವ್ ಆ ಕಡೆ ಜಾರ್ ಬಿಡ್ತಾನೆ, ಇಲ್ಲ ಯಾವುದೇ ಕಾರಣಕ್ಕೂ ಆ ರೀತಿ ಆಗ್ಬಾರ್ದು ಅಂದ್ರೆ ಖಂಡಿತವಾಗ್ಲೂ ಇಲ್ಲಿ ತಾಂಡವ್ನ ಬಿಡಿಸಿ ನಾನು ಮನೆ ಕರ್ಕೊಂಡು ಬರ್ಬೇಕು, ಯಾಕಂದ್ರೆ ಭಾಗ್ಯಗೆ ವಿಷಯ ಗೊತ್ತಾಯ್ತು ಅಂದ್ರೆ ಖಂಡಿತವಾಗ್ಲೂ ಅವಳಂತೂ ತಾಂಡವ್ನ ಬಿಡಿಸಿರುವುದಿಲ್ಲ. ಆಗ ತಾಂಡವ್ಗೆ ಅವಳು ಎಮ್ಮೆ ಅದು ಇದು ಅಂತ ಕೋಪ ಬಂದಿರತ್ತೆ, ಅದನ್ನೇ ನಾನು ಎನ್ಕ್ಯಾಶ್ ಮಾಡ್ಕೊಂಡಿದ್ದೆ, ತಾಂಡವ್ನ ಭಾಗ್ಯ ವಿರುದ್ಧವಾಗಿ ಎತ್ಕಟ್ಟಬೇಕು, ನಂತರ ಅವ್ನು ಖಂಡಿತವಾಗ್ಲೂ ನನ್ನ ಜೊತೆನೆ ಇರ್ತಾನೆ, ಭಾಗ್ಯ ಜೊತೆ ಹೋಗೋದಿಲ್ಲ ಅಂತ ಶ್ರೇಷ್ಠ ಅನ್ಕೊಂಡು ಪೊಲೀಸ್ ಅವರಿಗೆ ಕಾಲ್ ಮಾಡ್ತಾಳೆ. ಆಗ ಭಾಗ್ಯ ಬಂದು ಬಿಡಿಸ್ಕೊಂಡು ಹೋಗಿರೋ ವಿಷಯ ಗೊತ್ತಾಗತ್ತೆ. ತಕ್ಷಣ ತಾಂಡವ್ಗೆ ಕಾಲ್ ಮಾಡಿದೆ, ತಾಂಡವ್ ಏನ್ ನೀನು ಮನೆಗೆ ಬರ್ದೆ ಎಲ್ಲಿದ್ಯಾ, ಆ ಭಾಗ್ಯ ಸರಿ ಇಲ್ಲ ಬಾ ಅಂತ ಹೇಳಿ ಕರೀತದಾಳಿ, ಏನ್ ಮಾತಾಡ್ತಿದ್ಯಾ, ನನ್ಗೆ ಯಾರು ಸರಿ ಯಾರು ತಪ್ಪು ಅಂತ ಗೊತ್ತಾಗಿದೆ, ರಾತ್ರಿ ಕಂಡಿರೋ ಬಾವಿಲಿ ಹಗಲು ಬೀಳುವುದಿಲ್ಲ, ಜೊತೆಗೆ ನಾನೇ ತೋಡ್ಕೊಂಡು ಬಾವಿಗೆ ಬೀಳುವಂತ ಕರ್ಮ ನನಗಿಲ್ಲ, ನೀನ್ ಏನು ಎಂತು ಅನ್ನೋದು ನಿನ್ನ ಮಾತು ನಿನ್ನ ಮನಸ್ಸಿಂದ ನನಗೆ ಗೊತ್ತಾಗಿದೆ, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಾನು ಭಾಗ್ಯನ ನನ್ನ ಮಕ್ಕಳನ್ನ ಬಿಟ್ಟು ಬರುವುದಿಲ್ಲ, ಇನ್ನೇನೇ ಇದ್ರು ಅವರೇ ನನಗೆಲ್ಲ ಅಂತ ಹೇಳ್ತಾರೆ. ಇದರಿಂದ ರುಚಿಗೆದ್ದಂತಹ ಶ್ರೇಷ್ಠ ತಕ್ಷಣ ಇಲ್ಲಿ ಭಾಗ್ಯ ಮನೆಗೆ ಹೊರಟು ಬರ್ತಾರೆ. ಅಷ್ಟರಲ್ಲಿ ತನ್ವಿ ತಾಂಡವ್ಗೆ ಊಟ ಮಾಡಿಸ್ತಿರ್ತಾರೆ. ಅದೇ ಸಮಯದಲ್ಲಿ ಬಂದು ಊಟವನ್ನ ಎಸ್ದು ಬಿಡ್ತಾಳೆ. ಏನ್ ಅನ್ಕೊಂಡಿದ್ರೆ, ನನ್ನ ಗಂಡನ ಭಿಕ್ಷುಕ ಅಂತ ಅನ್ಕೊಂಡಿದ್ರೆ, ಏನೇ ಭಾಗ್ಯ ನನ್ನ ಗಂಡನ ಈ ರೀತಿ ಹೊರಗಡೆ ಕೂಡಿಸಿ ಊಟ ಹಾಕಿ ಈ ರೀತಿ ಎಲ್ಲ ತೊಂದರೆ ಕೊಡ್ತಿದ್ಯಾ, ನಿನ್ ಮನುಷ್ಯತ್ವ ಇಲ್ವಾ ನಿನ್ಗೆ, ನೋಡು ತಾಂಡವ್ ಇವಳು ಎಂತವಳು, ನಿಜಕ್ಕೂ ಇವಳು ಸರಿ ಇಲ್ಲ, ಇವಳು ಕೆಟ್ಟವಳು, ಹಾಗೆ ಹೀಗೆ ಅಂತ ಹೇಳಿ ಶ್ರೇಷ್ಠ ಹೇಳಿದಾಗ ನನ್ನ ಭಾಗ್ಯ ಬಗ್ಗೆ ಮಾತಾಡ್ತೀಯ ಅಂತ ಹೇಳಿದ್ದೆ. ಇಲ್ಲೇ ತಾಂಡವ್ ಶ್ರೇಷ್ಠ ಕೆನ್ನೆಗೆ ಬಾರಿಸ್ತಾರೆ. ಹಾಗಿದ್ರೆ ಕೋಪ ಮಾಡ್ಕೊಂಡಂತಹ ಶ್ರೇಷ್ಠ ಇಲ್ಲಿ ತಾಂಡವ್ ವಿರುದ್ಧ ಕಂಪ್ಲೇಂಟ್ ಕೊಟ್ಟು ನಾನು ಮೋಸ ಮಾಡ್ತಿದ್ದಾನೆ ಅಂತ ಹೇಳಿ ಪೊಲೀಸ್ ಅವನ್ನ ಕರ್ಕೊಂಡು ಬಂದು ಅರೆಸ್ಟ್ ಮಾಡಿಸ್ತಾಳೆ. ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ